ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಕೊನೆಗೂ ಆ ದಿನ ಬಂದೇ ಬಿಡ್ತು, ರೈಡ್ ಹೋಗೋ ದಿನ. ಅರ್ಲಿಯಿಂದ ಮಾರ್ನಿಂಗ್ ನಮ್ಮ ಒಂದು ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀವಿ. ಮನೆ ಹತ್ರ ಎಲ್ಲರೂ ಬೈಕೊಂತಿರ್ತಾರೆ, ಯಾರಪ್ಪ ಇವರು ಗಾಡಿಗಳನ್ನ ಅರ್ಲಿಯಿಂದ ಮಾರ್ನಿಂಗ್ ಹಿಂಗೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಅಂತ ಅಂದ್ಬಿಟ್ಟು. ಏನು ಟೆನ್ಷನ್ ಇಲ್ಲ, ಒಂದೆರಡು ಸೆಕೆಂಡು. ಸೊ ಆಕಾಶ್ ರೆಡ್ಡಿ ನೆನ್ನೆ ರಾತ್ರಿನೇ ಬಂದು ಸ್ಟೇ ಮಾಡ್ತಿದ್ದ. ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂತ ಅಂದರೆ ಬಿಡ್ದಿ ಕಡೆಗೆ. ಬಿಡ್ದಿಯಿಂದ ಮತ್ತೆ ಪ್ಲೇಸ್ ಇದೆ, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ರಿವೀಲ್ ಮಾಡ್ತೀನಿ. ನಮ್ಗೇನಿದ್ರು ಗೊತ್ತಲ್ಲ, ಅರ್ಲಿಯಿಂದ ಮಾರ್ನಿಂಗ್ ರೈಡ್ಗಳೇ ಸಕ್ಕತ್ ಇಷ್ಟ ಆಗೋದು ಅಂತ. ಯಾಕಂದರೆ ನೋಡಿ, ರೋಡ್ಗಳು ಇಷ್ಟೊಂದು ಖಾಲಿ ಇರುತ್ತೆ. ಏನು ಚಳಿ ಇದೆ ಗುರು. ನನ್ನ ತಮ್ಮ ಬಂದ್ಬಿಡು ಹೇಳ್ತಿದ್ದ ಬೆಳಗ್ಗೆ, ಬ್ರೋ ನಿನ್ನ ಹತ್ರ ಯಾವುದಾದ್ರೂ ಲೆಂತಿ ಶರ್ಟ್ ಇದ್ರೆ ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಯಾಕಪ್ಪ ರಾಜ ಅಂತ ಕೇಳಿದೆ. ಬ್ರೋ ಇವಾಗ ಹೋಗ್ಬೇಕಾದ್ರೆ ಚಳಿ ನಮ್ಮನ್ನ ಹೊಡಿಯುತ್ತೆ, ಬರಬೇಕಾದ್ರೆ ಸೆಕೆ ನಮ್ಮನ್ನ ಹೊಡಿಯುತ್ತೆ ಬ್ರೋ, ಏನು ಮಾಡೋದು ಅಂತ ಅಂದ. ಟೀ ಶರ್ಟ್ ಹಾಕೊ ಬಂದ್ಬಿಟ್ಟಿದ್ದ. ಅವನು ಜಾಕೆಟ್ ಏನಾದರೂ ಇದೆ, ಒಳಗಡೆಯಿಂದ ಗಾಳಿ ಹೋಗುತ್ತೆ ಅಂತ ಅಂತಿದ್ದ. ಒಳಗಡೆಯಿಂದ ಮಾತ್ರ ಅಲ್ಲ, ಇನ್ನೆಲ್ಲಿಂದನೋ ಗಾಳಿ ಕೂಡ ಹೋಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಯ್ತಾ ಇದ್ದೀನಿ. ಒಂದು ಸ್ವಲ್ಪ ನನ್ನ ತಮ್ಮನ ಮೇಲೆ ಕಣ್ಣಿಟ್ಟಿರ್ಬೇಕು. ಯಾಕಂದ್ರೆ ನಾನು ರೈಸ್ ಮಾಡಿದ್ರೆ ಇವನು ರೈಸ್ ಮಾಡಿಬಿಡ್ತಾನೆ. ನನಗೇನು ಗೊತ್ತಾ ಭಯ, ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಬಿಲ್ಡಿಂಗ್ ಮೇಲಿಂದ ಬಿದ್ದೋಗ್ಬಿಟ್ಟಿದ್ದ. ಏನಕ್ಕೆ ಅಂತ ಅಂದರೆ, ಈ ಕಣೆ ಮುಚ್ಚೆ ಆಟ ಆಡ್ತಿದ್ವಿ ನಾನು ಮತ್ತೆ ನಮ್ಮ ಮನೆ ಓನರ್ ಆಂಟಿ ಮಗ ಇನ್ನೊಬ್ಬ ಇದ್ದ. ಅವನು ಬಿಲ್ಡಿಂಗಿಂದ ಬಿಲ್ಡಿಂಗ್ ಆರೋದು, ನಾವಿಬ್ರು ಎಕ್ಸ್ಪರ್ಟು. ಇವನು ಅವತ್ತು ತಾನೇ ಬಂದಿದ್ದಾನೆ. ಈ ಹತ್ತು ಕಡೆ ಇತ್ತು ಕಡೆ ಬಿಲ್ಡಿಂಗ್ಗೆ ಒಂದು ಸಜ್ಜಾ ಇತ್ತು. ಆ ಸಜ್ಜಾ ಮೇಲೆ ಕಾಲಿಡೋಕೆ ಹೋಗ್ಬಿಟ್ರೆ, ಸೆಂಟ್ರಲ್ ಕಾಲಿಟ್ಬಿಟ್ಟು ಕೆಳಗಡೆ ತುಬುಕತ್ತ ಹೋಗ್ಬಿಟ್ಟ. ನಾನು ಕಿರ್ಚಾಡ್ಬಿಟ್ಟೆ, ಅಯ್ಯೋ ಅಂತ. ಆಮೇಲೆ ಅದೊಂದು ದೊಡ್ಡ ಸೀನ್ ಆಯ್ತು ಬಿಡಿ. ನಗುವಂಥ ವಿಷಯ ಅಲ್ಲ ಸ್ನೇಹಿತರೆ. ಸೊ ಏನು ಅವಾಗಿಂದನೇ ನನ್ನ ತಮ್ಮ ಅಂದರೆ ಲೈಕ್ ಒಂದು ಸ್ವಲ್ಪ ಭಯ ಆಗುತ್ತೆ. ಏನು ಭಯ ಅಂತ ಅಂದರೆ, ನನ್ನಿಂದ ಅವ್ನಿಗೇನಾದರೂ ಹರ್ಟ್ ಆಗಿಬಿಟ್ರೆ ಅಂತ ನನಗೆ ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿರ್ತೀನಿ. ಸೊ ದಟ್ ಈಸ್ ದ ಓನ್ಲಿ ರೀಸನ್. ಅದು ಬಿಟ್ಟು ನನ್ನ ತಮ್ಮನ ಮೇಲೆ ಮಿಕ್ಕಿದ ಕಾನ್ಫಿಡೆನ್ಸ್ ಎಲ್ಲ ಇದೆ. ಏನು ಇವಾಗಲೇ ಯಾರೋ ನೀನು ಬಿಡ್ದಿಗೆ ಹೋಗಿ ಇಡ್ಲಿ ತಿನ್ನೋಣ ಅಂದರೆ ಇಲ್ಲೇ ಸಿಗುತ್ತೆ, ಇನ್ನು ಅಂಗಡಿಗಳೇ ಓಪನ್ ಆಗಿಲ್ಲ ಅಲ್ಲಿ. ಆಯ್ತು ಬಾ, ಇಲ್ಲಿ ಇರುತ್ತೆ. ಅಲ್ಲಿ ಮುಂದೆ ಇಂಡಿಯನಲ್ಲಿ ಹಾಕ್ಸೋಣ ಬಾ. ಇಷ್ಟೊತ್ತಿಗೆ ಇನ್ನೂ ಟೈಮ್ ಸ್ನೇಹಿತರೆ 6 ಗಂಟೆ ಇವಾಗ ಆಗಿದೆ. ಅವ್ನು ನೋಡಿ ಹೊಟ್ಟೆ ಹಸಿತಿದೆ, ಹೋಗ್ಬಿಡಿ ಏನಾದರೂ ತಿನ್ನೋಣ ಅಂತ ಅಂದ್ರೆ ಹೋಗೇ ಬಿಟ್ಟ. ಥೂ, ಇಲ್ಲರಿಗೂ ಜೊತೆಗೆ ಬಂದ ನೋಡಿ. ಇಲ್ಲ ಇದಾದ್ಮೇಲೆ ನೋಡಿ, ಅವನಿಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಗೊತ್ತು. ಯಾರೋ ನೀನ್ ಮುನ್ಸಾಮೆ ಅಲ್ಲಿ ತಿನ್ನಕ್ ಓಪನ್ ಆಗಿದ್ರು ನಿಲ್ಸಿದ್ರೆ ನನ್ನ ಮಗ ಒಯ್ ಅಂತ ಹೊಡ್ಕೊಂಬಂದ್ಬಿಡದ. ಎಲ್ಲರಿಗೂ ಜೊತೆಗೆ ಬಂದೆ, ಅದಾದ್ಮೇಲೆ ಫಾಸ್ಟ್ ಬಂದ್ಬಿಡೋದ. ನಡಿ, ಇಲ್ಲೇ ಐತೆ ಬೇಕ್ರಿ. ಸರಿ ಸ್ನೇಹಿತರೆ, ಒಂದು ಸ್ಮಾಲ್ ಟೀ ಬ್ರೇಕ್ ನಂತರ ಸಿಗೋಣ. ಓಕೆ ಸ್ನೇಹಿತರೆ, ಬನ್ನಿ ಪೆಟ್ರೋಲ್ ಹಾಕ್ಸಿದಾಯ್ತು. ಇನ್ನೇನು ಚಿಂತೆನೇ ಇಲ್ಲ ಇವಾಗ ಸದ್ಯಕ್ಕೆ. ಐ ಹೋಪ್ ನಿಮ್ಮ ದಿನಾನು ಚೆನ್ನಾಗಿ ಹೋಯ್ತು ಅಂತ ಅಂದ್ಬಿಡು. ಯಾಕಂದರೆ ನಾನು ಈ ವಿಡಿಯೋ ಸಂಜೆ ರಿಲೀಸ್ ಮಾಡೋದ್ರಿಂದ ನಾನು ನಿಮ್ಗೆ ಪ್ರತಿಯೊಂದು ಸಾರಿನೂ ಹಾಕಿದಾಗ ಅದೊಂದು ಮಾತಿರಲಿ ಅಂತ ಕೇಳೋಣ ಅಂತ. ಯಾಕಂದರೆ ಚೆನ್ನಾಗಿ ಆಗಿಲ್ಲ ಅಂತ ಅಂದರೆ ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದರೆ ನಾನು ನಿಮ್ಮ ಕನ್ನಡಿಗ ಪ್ರವೀಣ್ ವಾಪಸ್ ಬಂದಿದ್ದೀನಲ್ಲ, ಎಂಥ ಬೇವರ್ಸಿ ಅಡ್ಡಬ್ಬೆ ನಾಯೇ. ನಮ್ಮ ಮನೆಯಿಂದ ಇಲ್ಲಿಗೆ ಬರೀ 5 ನಿಮಿಷ, ರಾಯಲ್ ಮೀನಾಕ್ಷಿ ಮಾಲ್ವರೆಗೂ. ಸೀನ್ ಏನಾಗುತ್ತೆ ಅಂದರೆ, ಬೆಳಗ್ಗೆ ಬಂದರೆ 5 ನಿಮಿಷ ಇರೋ ರೈಡ್ಗೆ 50 ನಿಮಿಷ ಬರಬೇಕು ಅಲ್ಲಿಂದ ಇಲ್ಲಿಗೆ. ಎಲ್ಲರೂ ಅಲ್ಲಿಂದ ಮಾರ್ನಿಂಗ್ ವಾಕಿಂಗ್ ಮಾಡ್ತಾರೆ. ಸೊ ನೀವು ವಾಕಿಂಗ್ ಮಾಡ್ತೀರಾ ಸ್ನೇಹಿತರೆ ಈ ಥರ ಎಲ್ಲ? ನಾನಂತೂ ನನ್ನ ಜಾಯ್ಮಾನದಲ್ಲಿ ಇದುವರೆಗೂ ಒಂದು ಸರಿನೂ ಅರ್ಲಿಯಿಂದ ಮಾರ್ನಿಂಗ್ ಎದ್ದು ವರ್ಕೌಟೋ ಇಲ್ಲ ವಾಕಿಂಗೋ ಏನೋ ಒಂದು ಮಾಡೇ ಇಲ್ಲ ಇದುವರೆಗೂ. ಇನ್ಮೇಲಿಂದ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ವಯಸ್ಸು ಬೇರೆ ಆಗ್ತಿದೆ. ನನ್ನ ತಮ್ಮನ ಫುಲ್ ಖುಷಿ ಆಗ್ಬಿಡವನೆ ಇವಾಗಲೇ. ನೋಡಿ, ಇವಾಗ ಲೆಫ್ಟ್ ಹೋಗ್ತೀನಿ, ಅವನು 10 ಕಡೆನೇ ಹೋಯ್ತು. ನನ್ನ ತಮ್ಮನ ಬೇಕಂತ ಮುಂದೆ ಹೋಗೋಕ್ಕೆ, ನಾನು ಹಿಂದೆಗಡೆ ಹಾಕಕ್ಕೆ ಅವನ್ನ. ನೋಡ್ರಪ್ಪ, ರೇವ್ಗಿವೆಲ್ಲ ಮಾಡ್ತಾನೆ. ಯಾಕಂದ್ರೆ ಇಂಜಿನ್ ಸೀಸ್ ಆಗ್ಬೇಕಾ, ಹೊಸ ಗಾಡಿದೆ. ಏನು ಗೊತ್ತಾ, ನನ್ನ ತಮ್ಮನಿಗೆ ಉರ್ಸೋದ್ರಲ್ಲಿ ನನ್ಗೆ ಕೊಡೋ ಮಜಾ ಇನ್ಯಾವುದ್ರಲ್ಲೂ ಕೊಡಲ್ಲ. ನಾನೊಂದು 1000 ರೂಪಾಯಿ ಖರ್ಚು ಮಾಡಲಿ ಅವನಿಗೋಸ್ಕರ, ಅದು ಬೇಜಾರಾಗಲ್ಲ. ನನ್ನ ತಮ್ಮನಿಗೆ ಉರ್ಸ್ದಾಗ ಉರ್ಕೊಂತಾನಲ್ಲ, ಅದು ಸಕಲಾಗಿರೋದಂದ್ರೆ. ಹಾಂ, ಸ್ಕ್ಯಾನ್ ಮಾಡ್ತೀನಿ ಅಣ್ಣ. ಸನ್ರೈಸ್ ನೋಡ್ಬೇಕಾ? ನೋಡಿ, ಇಲ್ಲಿಂದಾನೆ ಕಾಣಿಸ್ತೈತೆ.
ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಅವನು ಬೆಳಗ್ಗೆ 4 ಗಂಟೆಗೆ ಹೋಗೋಣ 5 ಗಂಟೆಗೆ ಹೋಗೋಣ ಬಿಟ್ಬಿಡೋಣ ಮನೇನ ಅಂತ ಹೇಳ್ತಿದ್ದ. ಬಾಬಾ ನಡೆ ನಡೆ ನಡೆ. ಒಟ್ನಲ್ಲಿ ನೈಸ್ ರೋಡ್ ಮೇಲೆ ಬಂದರೆ ಅಂತೂ ಯಾವಾಗ ನೋಡಿದ್ರು ಕನ್ಸ್ಟ್ರಕ್ಷನ್ ವರ್ಕು. ನಾನು 6 ತಿಂಗಳಾಯ್ತು ಬಂದು ಇಲ್ಲಿಗೆ. ಯಾವಾಗ್ಲೂ ನೋಡಿ ಇದೇ ಬಾಳು, ಹತ್ ಕಡೆ ಅರ್ಧೋಗೋದು ಹತ್ ಕಡೆ ತಾರ್ ಹಾಕೋದು, ಇತ್ ಕಡೆ ಅರ್ಧೋಗೋದು ಇತ್ ಕಡೆ ತಾರ್ ಹಾಕೋದು. ಅದು ಏನಾದರೂ ಹೇಳಿ ನೀವು, ಪ್ರತಿಯೊಂದು ಸಾರಿನೂ ಇದೇ ಆಗ್ಬಿಟ್ಟಿದೆ ನೋಡಿ. ಆಲ್ರೆಡಿ ಅಲ್ಲೆಲ್ಲ ಟ್ರಾಫಿಕ್ಕು ಯಾವ ಲೆವೆಲ್ ಇದೆ ಅಂದರೆ ಬೇಜಾರಾಗ್ಬಿಡುತ್ತವ. ಈ ನೈಸ್ ರೋಡ್ ಅನ್ನೋದು ಸಾಕು, ಅದ್ರ ಮೇಲೆ ಟಾಲ್ಗಳು ಕೊಟ್ಟು ಹತ್ತಿದ್ದು ಸಾಕು. ಫಸ್ಟ್ ಸರ್ವಿಸ್ ಆಗೋವರೆಗೂ ಆ ಗಾಡಿ ಸ್ಪೀಡ್ ಹೊಡಿಯೋಕ್ಕಾಗಲ್ಲ. ಏನಾದ್ರು ಸ್ಪೀಡ್ ಏನಾದ್ರು ಹೊಡೆದಿದ್ದೀವಿ ಅಂದರೆ ಇಶ್ಯೂಗಳು ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ಒಂದು 80ರಲ್ಲಿ ಸಾಕು ನೋಡಿ. ಇಷ್ಟೊಳ್ಳೆ ಕ್ರೂಸ್ ಮಾಡ್ಕೊಂಡು ಹೋಗ್ತೀರ. ಸದ್ಯಕ್ಕೆ ಏನಂತಾರೆ, ಒಂದು ಕೋಳಿ ಪಳಗಬೇಕು ಅಂತಾರಲ್ಲ, ಕುಯ್ಬೇಕಂದ್ರೆ ಆ ಲೆವೆಲ್ವರೆಗೂ ಅಷ್ಟೇ ಅದು. ಅಯ್ಯಪ್ಪ ಎಷ್ಟು ಹೈಟ್ ಮಾಡಿಬಿಟ್ಟವ್ರು ಗುರು ನೈಸ್ ರೋಡ್ನ. ಹೆಂಗಾದ್ರೂ ಓಡಿಸೋರಪ್ಪ ನೋಡಿ. ಇಂಥವರೆಲ್ಲ ಬಾಹುಬಲಿ. ಬರೀ ಪುಲೋವರ್ಗಳು ಹಾಕ್ಕೊಂಡು ಬರ್ತಾರಲ್ಲ ಆಚೆಗೆ, ಬಾಹುಬಲಿ. ಏನಂದರೆ ಒಂದು ಇಂಟರ್ಕಾಮ್ ಹಾಕ್ಕೊಂಡ್ಬಿಟ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ ರೈಡು. ಏನಂದರೆ ನನ್ನ ತಮ್ಮನ ಮಾತಾಡ್ಸ್ಕೊಂಡು ಬರ್ತಾಯಿದ್ರೆ, ನನ್ನ ತಮ್ಮ ನನ್ನನ್ನು ಮಾತಾಡ್ಸ್ಕೊಂಡು ಬರ್ತಾಯಿದ್ರೆ ಸಕ್ಕಲಾಗಿರುತ್ತೆ ಓಡಿಸೋದಕ್ಕೆ ಮಾತ್ರ. ಸೊ ಅದೊಂದಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಏನು ನನ್ನ ತಮ್ಮ ಏನು ಲೈಫ್ ಲಾಂಗ್ ಈ ಥರ ನನ್ನ ಜೊತೆ ರೈಡ್ ಮಾಡಲ್ಲ ಅಂತ ಅನ್ಕೊತಿದ್ದೀನಿ. ಬಟ್ ನೋ ಐಡಿಯಾ, ಮಾಡಿದ್ರೂ ಮಾಡ್ಬೋದು. ಒಂದು ವೇಳೆ ಹಂಗೆ ಮಾಡೋ ಹಂಗಿದ್ರೆ ಇಂಟರ್ಕಾಮ್ ತೊಗೊಳೋ ಒಂದು ಆಪ್ಷನ್ನು. ಇಂಟರ್ಕಾಮ್ ತೊಗೊಂಡ್ರೆ ಸಕ್ಕಲಾಗಿರುತ್ತೆ. ಬನ್ನಿ ಒಂದು ಸಾರಿ ನಮ್ಮ ಮ್ಯಾಪ್ನ ನಾವು ನೋಡ್ಕೋಬೇಕು. ಅಣ್ಣ ಸರಿಯಾಗಿ ಉಯ್ತವ್ರೆ ಬೆಳಗ್ಗೆ ಲಾರಿ ಎಳೆದ್ಬಿಟ್ಟು. ಅಮ್ಮ ಅಣ್ಣ ಹತ್ತು ಕಡೆನೇ ತಿರ್ಕೊಬಿಟ್ರಲ್ಲ ಗುರು. ಮುಂದಕ್ಕೆ ಹೋಗ್ಬಿಟ್ಟು ಬ್ಯಾಟ್ರಿ ಒಂದು ಚೇಂಜ್ ಮಾಡ್ಕೊಬಿಡೋಣ ಗೋಪ್ರೋದು ಎಷ್ಟೈತೆ ನೋಡಿಕೊಂಡು. ಏನಿಲ್ಲ, ನಾರ್ಮಲಾಗಿ ನಂಗೊಂದು 1000 ಅವ್ರೊಂದು 1000 ಅವ್ನಿಗೊಂದು 1000 ಖರ್ಚಾಗುತ್ತೆ ಅಷ್ಟೇ ಈ ರೈಡ್ಗೆ. ಸಿಂಪಲ್ಲು. ಬರಬೇಕಾದ್ರೆ ಇನ್ನೊಂದು 200-300 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮುಗೀತು. ಅದೇನು ಹೈವೇ ಬಿಡ್ತಿದಾರೋ ಇಲ್ವೋ ಗೊತ್ತಿಲ್ಲ. ನ್ಯೂಸಲ್ಲೆಲ್ಲ ಹೇಳ್ತಿದ್ರು ಒಂದು ಸೀನು, 2 ವೀಲರ್ಸ್ನ ರೋಡ್ ಮೇಲೆ ಬಿಟ್ಟರೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ, ಸೊ ಅದರಿಂದ ನಾವು ಬಿಡೋದಿಲ್ಲ 2 ವೀಲರ್ಸ್ನ ಅಂತ ಬೇರೆ ಹೇಳಿದ್ರು. ಇವಾಗ ಅದು ಒಂಥರ ನಿಜಾನ ಇಲ್ಲ ಸುಳ್ಳ ಅಂತ ನೋಡಬೇಕು. ಬನ್ನಿ ನೋಡುವ. ನೋಡಿ ನಾನು ಅದನ್ನೇ ನೆಕ್ಸ್ಟ್ ತಗೊಂಡು ಡುಕಾಟಿ ಪನಿಗಲೆ V4ಗಳು. ನಾವು ಡ್ಯೂಕ್ ಬಾಯ್ಸು, ಅವ್ರು ಡುಕಾಟಿ ಬಾಯ್ಸು. ಹಾಕ್ರಿ ಡಾಂಕನ ಕರ್ನಾಟಕನ. ಏನಕ್ಕೆ ಹಾಕ್ದೆ ಅಂತ ಅಂದರೆ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು. ಅಣ್ಣ ಗುರಾಯಿಸ್ಬೇಡ ಅಣ್ಣ, ಹೊಡಿಯೋ ಥರನೇ ಗುರಾಯಿಸ್ತಾನೆ. Love's for beginners, ain't no winners. It slips through your fingers, I ain't telling no lies. So F all the drama, F the karma. Just do what you wanna, promise you got time. Be you and say what you need to, don't let them put you down. Baby, let me tell you what it feels like, being independent, no trouble inside. It's like magic, living like a bad, 'cause baby you deserve the best in life. Let me tell you what it feels like, being independent, no trouble inside. It's like magic, living like a bad, 'cause baby you deserve the best in life. Let me tell you what it feels like, being no one's mama, yeah, treat yourself right. It's like magic, living like a bad, 'cause baby you deserve the best in life. ಆಲ್ ರೈಟ್ ಸ್ನೇಹಿತರೆ, ಸಿಗ್ತೀನಿ ನಾನು ನಿಮಗೆ ಹೋಟೆಲ್ ಅಲ್ಲಿ ಊಟ ಮಾಡಬೇಕಾದ್ರೆ. ಕೊನೆಗೂ ನಾಷ್ಟದ ಸ್ಪಾಟ್ಗೆ ಬಂದು ನಮಸ್ಕಾರ ಅಣ್ಣ. ಬಿಗ್ ಫ್ಯಾನ್ ಅಣ್ಣ. ರೈಡ್ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಹಾಂ, ಊಟ ಮಾಡಬೇಕಾದ್ರೆ ಹೇಳ್ತೀಯ? ಏನು ಕ್ಯಾಮ್ರಾ ಮುಂದೆ ಇಟ್ಕೊಂಡ್ಲಾ? ಅಯ್ಯೋಯ್ಯೋ. ಸಿಗ್ತೀವಿ ಸ್ನೇಹಿತರೆ ಆಫ್ಟರ್ ದ ಬ್ರೇಕ್ಫಾಸ್ಟ್.